ಏಟಾಗಿದೆ, ಥ್ರೆಟ್ ಆಗಿದೆ. ಅದೇ ಬೆಳಗಿನ ಜಾವ ಆಗಿದೆ. ಅದು ಒಂದು ಲಾರಿ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಮರಕ್ಕೆ ಹೊಡೆದಿದ್ದಾರೆ. ಕಾರು ತುಂಬ ಜಖಮ್ ಆಗಿದೆ. ಅವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅಂತ ಕೇಳಿದೆ. ನಾನು ಅವರ ತಮ್ಮ ಫೋನ್ನಲ್ಲಿ ಮಾತಾಡಿದೆ. ಸೀರಿಯಸ್ ಆಗಿ ಇಂಜುರೀಸ್ ಏನಾಗಿಲ್ಲ. ಅವರು ಸ್ವಲ್ಪ ಡಿಸ್ಟರ್ಬ್ಡ್ ಇದ್ದಾರೆ ಅಂತ ಹೇಳಿ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಅವ್ರಿಗೆ ಮಾತಾಡೋಕ್ಕಾಗಲಿಲ್ಲ. ಅವ್ರ ತಮ್ಮನಿಗೆ ಮಾತಾಡಿದೆ. ಸರ್, ಈಗ ಪಕ್ಷಕ್ಕಿಂತ ಸರ್ಕಾರಗಳು ಮುಖ್ಯ ಅಲ್ಲ, ಅಂದರೆ ಪಕ್ಷ ಇದ್ರೆ ಮಾತ್ರ ಸರ್ಕಾರ ಅನ್ನುವಂತಹ ಒಂದು ಮಾತು ವೇದಿಕೆ ಮೇಲೆ ಬಂದಿತ್ತು. ಹಿಂದೆನೂ ಕೂಡ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಅನೇಕರು ಪಕ್ಷನೇ ಇಂಪಾರ್ಟೆಂಟ್ ಅನ್ನುವಂಥದ್ದು ಹೇಳಿದ್ರು. ನೆನೆಯೂ ಕೂಡ ಆ ಥರದ ರೀತಿಯಾದ ಒಂದು ಸೂಚನೆ ಕೂಡ ಬಂದಿದೆ. ಅಲ್ಲ, ಅದೇನು ಹೊಸದೇನಲ್ವಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ಪಕ್ಷನೇ ಮುಖ್ಯ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಅದೇನು ಹೊಸದಿಲ್ಲ. ಅದನ್ನು ಮತ್ತೆ ಒಂದು ಸಾರಿ ಪುನರುಚ್ಚಾರ ಮಾಡಿದ್ದಾರೆ ಜನರಲ್ ಸೆಕ್ರೆಟರಿ ಅವರು. ಪಕ್ಷ ಮುಖ್ಯ, ಪಾರ್ಟಿ ಈಸ್ ವೆರಿ ಇಂಪಾರ್ಟೆಂಟ್, ನಾಟ್ ದಿ ಪವರ್ ಅನ್ನೋ ಮಾತನ್ನು ಹೊಸದಾಗೇನು ಅವರೇನು ಹೇಳಿಲ್ಲ. ಅದು ಮೊದಲಿಂದನೂ ಇದೆ. ಅದು ನಾನು ಕೂಡ ಅದಕ್ಕೆ ಒಪ್ತೇನೆ. ಪಕ್ಷನೇ ಮುಖ್ಯ ನಮಗೆ. ಪಕ್ಷ ಇದ್ರೇ ಪಾರ್ಟಿ ಅಧಿಕಾರಕ್ಕೆ ಬರೋಕ್ಕೆ ಆಗುತ್ತೆ. ಅದರಿಂದ ಪಕ್ಷ ಮುಖ್ಯ ಅನ್ನೋದನ್ನು ನಾನು ಕೂಡ ಒಪ್ತೀನಿ. ಒಂದಿಷ್ಟು ಗೊಂದಲಗಳು ಇತ್ತು ಅನ್ನುವಂತಹದ್ದು, ಆ ರೀತಿಯಾದಂಥ ವಾತಾವರಣ ಎಲ್ಲದಕ್ಕೂ ಪರಿಹಾರ ಒಂದು ರೀತಿಯಾಗಿ ಸಿಗ್ತಾ ಅನ್ನುವಂತಹದ್ದು. ಗೊಂದಲ ಏನಿರಲಿಲ್ಲ. ನನಗೆ ಗೊತ್ತಿದ್ದಂಗೆ ಯಾವುದು ಗೊಂದಲ ಇರಲಿಲ್ಲ. ಗೊಂದಲ ಇದ್ದರೆ ನಾವು ಪರಿಹಾರ ಕೇಳ್ಬೋದು. ಗೊಂದಲನೇ ಇಲ್ವಲ್ಲ. ಗೊಂದಲ ಇದ್ದಿದ್ರೆ ಈ ಗೊಂದಲಕ್ಕೆ ಏನು ಉತ್ತರ ಅಂತ ಕೇಳ್ಬೋದು. ಗೊಂದಲನೇ ಇಲ್ಲ ಅಂದಾಗ ಏನು ಕೇಳೋದು? ಗೊಂದಲ ಏನಿಲ್ಲ. ಅದು ಸುಮ್ಮನೆ ಅನವಶ್ಯಕವಾಗಿ ಯಾರೋ ಮಾತಾಡ್ಕೊಳ್ತಾರೆ ಅಂತಂದರೆ ಅದಕ್ಕೆ ನಾವು ಕಾರಣರಲ್ಲ. ಒಂದು ಹುದ್ದೆ ಒಂದು ವ್ಯಕ್ತಿ ವಿಚಾರ ವಿಚಾರ ಇನ್ನು ಸುದ್ದಿಯವರು 99% ಎಲ್ಲವೂ ಮಾಡೋಕ್ಕಾಗಲ್ಲ. ವಿಶೇಷ ಪ್ರಕರಣ ಗೊತ್ತಿಲ್ಲ. ಅದು ಎಲ್ಲಿ ಬಂತದ್ದು ಗೊತ್ತಿಲ್ಲ. CLP ನಲ್ಲಿ ಅದೇನು ಚರ್ಚೆ ಬರಲಿಲ್ಲ.